ಅದು ಸರ್ಕಾರಿ ಹೆರಿಗೆ ಆಸ್ಪತ್ರೆ. ಆ ಜಿಲ್ಲೆಯ ಜನರಿಗೆ ಆ ಹೆರಿಗೆ ಆಸ್ಪತ್ರೆಯಲ್ಲಿ ಜನಿಸುವಂತಹ ಮಕ್ಕಳು ಎಸಿಯಲ್ಲೇ ಹುಟ್ಲಿ ಅನ್ನುವಂತ ಯೋಜನೆಯನ್ನ ರೂಪಿಸಿದ್ರು ಹಳೆಯ ಅಧಿಕಾರಿಗಳು. ಆ ಯೋಜನೆ ಸದ್ಯ ಹಳ್ಳ ಹಿಡಿದಿದೆ. ಸಾರ್ವಜನಿಕರ ಹಣ ಪೋಲಾಗ್ತಾ ಇದೆ. ಈ ಕುರಿತಾದಂತೆ ಸ್ಟೋರಿ ಇದೆ, ನೋಡ್ಕೊಂಬನ್ನಿ. ತಾಯಿ ಮಕ್ಕಳ ಆಸ್ಪತ್ರೆ ಸ್ಥಿತಿ ಅಧೋಗತಿ. ಎಸಿ ಇದ್ರು ನೋ ಯೂಸ್, ಫ್ಯಾನ್ ಇದ್ರು ತಿರಗಲ್ಲ. ಹೊಸಪೇಟೆಯ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸ್ಥಿತಿ ಅಧೋಗತಿಗೆ ಬಂದು ತಲುಪಿದೆ. ಹೆರಿಗೆ ವಾರ್ಡ್ನಲ್ಲಿ ಬೇಸಿಗೆ ನವಜಾತ ಶಿಶುಗಳು, ಬಾಣಂತಿಯರು ಪರದಾಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಕಿಸಿದಂತಹ ಎಸಿಗಳು ಕೆಲಸ ಮಾಡುತ್ತಿಲ್ಲ. ಹೆರಿಗೆಗೆ ಬಂದವರ ಜೊತೆಗೆ ಒಂದು ಫ್ಯಾನ್ ಹಿಡಿದುಕೊಂಡು ಬರುವಂತಹ ಸ್ಥಿತಿ ಎದುರಾಗಿದೆ. ಹೊಸಪೇಟೆಯ 60 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯಿಂದಾಗಿ ಬಾಣಂತಿಯರು ಹಾಗೂ ನವಜಾತ ಶಿಶುಗಳು ಹೈರಾಣಾಗಿದ್ದಾರೆ. ಸದ್ಯ ವಿಜಯನಗರ ಜಿಲ್ಲೆಯಲ್ಲಿ 40 ರಿಂದ 41 ಡಿಗ್ರಿ ತಾಪಮಾನ ದಾಖಲಾಗ್ತಾ ಇದ್ದು, ಮೊದಲೇ ಜಿಲ್ಲೆಯಲ್ಲಿ ಜನತೆ ಬಿಸಿಲಿನ ತಾಪಮಾನಕ್ಕೆ ತತ್ತರಿಸಿ ಹೋಗುತ್ತಿದ್ದಾರೆ. ಇನ್ನು ಎಸಿ ಹಾಗೂ ಫ್ಯಾನ್ಗಳು ಕೆಲಸ ಮಾಡುತ್ತಿಲ್ಲ. ಹೀಗಾದ್ರೆ ಹೆರಿಗೆ ವಾರ್ಡ್ನಲ್ಲಿರುವಂತಹ ಬಾಣಂತಿ ಮಹಿಳೆಯರ ಹಾಗೂ ನವಜಾತ ಶಿಶುಗಳ ಪರಿಸ್ಥಿತಿ ಏಳತೀರದಾಗಿದೆ. ಅದನ್ನು ಸಾಕು ಕೇಳೋದಂತ ನಾನು ಬಂದ್ಮೇಲೆ ಅದು ಪೇಷಂಟ್ ಜಾಸ್ತಿ ಸಫರ್ ಮಾಡೋಕೆ ರೆಡಿ ಇದ್ದೀವಿ. ಅದು ಇದ್ದ ಜನ ಅವ್ರಿಗೆ ಸರಿ ಒದಗ್ಬೋಗ್ತಾನೆ. ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಹೆರಿಗೆಗೆಂದು ದಾಖಲಾಗುವವರು ಬಡವರು ಮತ್ತು ಮಧ್ಯಮ ವರ್ಗದವರೇ ಆಗಿರುವುದರಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಿಸುವಂತಹ ನವಜಾತ ಶಿಶುಗಳಿಗೆ ತೊಂದರೆ ಆಗದಿರಲಿ ಅಂತ ಈ ಹಿಂದೆ ಎಸಿ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಆದರೆ ಹಿರಿಯ ಅಧಿಕಾರಿಗಳ ಯೋಜನೆಗೆ ಆರೋಗ್ಯ ಇಲಾಖೆ ಎಳ್ಳು ನೀರು ಬಿಟ್ಟಿದೆ. ಸದ್ಯ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯಿಂದ ಬೇಸತ್ತು ಹೋಗಿರುವಂತಹ ರೋಗಿಗಳು ಮನೆಯಿಂದ ಫ್ಯಾನ್ ತಂದು ಹಾಕಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ದೂರದ ಊರುಗಳಿಂದ ಬಂದ ರೋಗಿಗಳು ಮನೆಯಿಂದ ಫ್ಯಾನ್ ತರಲು ಆಗದಿದ್ರೆ 2 ರಿಂದ 3 ಸಾವಿರ ಕೊಟ್ಟು ಹೊಸ ಫ್ಯಾನ್ ಅನ್ನು ಖರೀದಿ ಮಾಡಬೇಕಾದಂತಹ ಪರಿಸ್ಥಿತಿ ಆಸ್ಪತ್ರೆಯಲ್ಲಿ ನಿರ್ಮಾಣವಾಗಿದೆ. ಜಿಲ್ಲಾ ಕೇಂದ್ರದಲ್ಲಿರುವಂತಹ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸೂಕ್ತ ನಿರ್ವಹಣೆ ಇಲ್ಲದೆ ಬಾಣಂತಿಯರು ಹಾಗೂ ನವಜಾತ ಶಿಶುಗಳು ಸಂಕಷ್ಟವನ್ನು ಅನುಭವಿಸುವಂತಾಗಿದೆ. ಈ ಕುರಿತು ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಶಾಸಕರು, ಸಂಸದರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನವನ್ನು ಹರಿಸುವ ಮೂಲಕ ಆಸ್ಪತ್ರೆ ಸುಧಾರಣೆಗೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಕೆ ಸುರೇಶ್ ಚವಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅದು ಸರ್ಕಾರಿ ಹೆರಿಗೆ ಆಸ್ಪತ್ರೆ. ಆ ಜಿಲ್ಲೆಯ ಜನರಿಗೆ ಆ ಹೆರಿಗೆ ಆಸ್ಪತ್ರೆಯಲ್ಲಿ ಜನಿಸುವಂತಹ ಮಕ್ಕಳು ಎಸಿಯಲ್ಲೇ ಹುಟ್ಲಿ ಅನ್ನುವಂತ ಯೋಜನೆಯನ್ನ ರೂಪಿಸಿದ್ರು ಹಳೆಯ ಅಧಿಕಾರಿಗಳು. ಆ ಯೋಜನೆ ಸದ್ಯ ಹಳ್ಳ ಹಿಡಿದಿದೆ. ಸಾರ್ವಜನಿಕರ ಹಣ ಪೋಲಾಗ್ತಾ ಇದೆ. ಈ ಕುರಿತಾದಂತೆ ಸ್ಟೋರಿ ಇದೆ, ನೋಡ್ಕೊಂಬನ್ನಿ. ತಾಯಿ ಮಕ್ಕಳ ಆಸ್ಪತ್ರೆ ಸ್ಥಿತಿ ಅಧೋಗತಿ. ಎಸಿ ಇದ್ರು ನೋ ಯೂಸ್, ಫ್ಯಾನ್ ಇದ್ರು ತಿರಗಲ್ಲ. ಹೊಸಪೇಟೆಯ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸ್ಥಿತಿ ಅಧೋಗತಿಗೆ ಬಂದು ತಲುಪಿದೆ. ಹೆರಿಗೆ ವಾರ್ಡ್ನಲ್ಲಿ ಬೇಸಿಗೆ ನವಜಾತ ಶಿಶುಗಳು, ಬಾಣಂತಿಯರು ಪರದಾಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಕಿಸಿದಂತಹ ಎಸಿಗಳು ಕೆಲಸ ಮಾಡುತ್ತಿಲ್ಲ. ಹೆರಿಗೆಗೆ ಬಂದವರ ಜೊತೆಗೆ ಒಂದು ಫ್ಯಾನ್ ಹಿಡಿದುಕೊಂಡು ಬರುವಂತಹ ಸ್ಥಿತಿ ಎದುರಾಗಿದೆ. ಹೊಸಪೇಟೆಯ 60 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯಿಂದಾಗಿ ಬಾಣಂತಿಯರು ಹಾಗೂ ನವಜಾತ ಶಿಶುಗಳು ಹೈರಾಣಾಗಿದ್ದಾರೆ. ಸದ್ಯ ವಿಜಯನಗರ ಜಿಲ್ಲೆಯಲ್ಲಿ 40 ರಿಂದ 41 ಡಿಗ್ರಿ ತಾಪಮಾನ ದಾಖಲಾಗ್ತಾ ಇದ್ದು, ಮೊದಲೇ ಜಿಲ್ಲೆಯಲ್ಲಿ ಜನತೆ ಬಿಸಿಲಿನ ತಾಪಮಾನಕ್ಕೆ ತತ್ತರಿಸಿ ಹೋಗುತ್ತಿದ್ದಾರೆ. ಇನ್ನು ಎಸಿ ಹಾಗೂ ಫ್ಯಾನ್ಗಳು ಕೆಲಸ ಮಾಡುತ್ತಿಲ್ಲ. ಹೀಗಾದ್ರೆ ಹೆರಿಗೆ ವಾರ್ಡ್ನಲ್ಲಿರುವಂತಹ ಬಾಣಂತಿ ಮಹಿಳೆಯರ ಹಾಗೂ ನವಜಾತ ಶಿಶುಗಳ ಪರಿಸ್ಥಿತಿ ಏಳತೀರದಾಗಿದೆ. ಅದನ್ನು ಸಾಕು ಕೇಳೋದಂತ ನಾನು ಬಂದ್ಮೇಲೆ ಅದು ಪೇಷಂಟ್ ಜಾಸ್ತಿ ಸಫರ್ ಮಾಡೋಕೆ ರೆಡಿ ಇದ್ದೀವಿ. ಅದು ಇದ್ದ ಜನ ಅವ್ರಿಗೆ ಸರಿ ಒದಗ್ಬೋಗ್ತಾನೆ. ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಹೆರಿಗೆಗೆಂದು ದಾಖಲಾಗುವವರು ಬಡವರು ಮತ್ತು ಮಧ್ಯಮ ವರ್ಗದವರೇ ಆಗಿರುವುದರಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಿಸುವಂತಹ ನವಜಾತ ಶಿಶುಗಳಿಗೆ ತೊಂದರೆ ಆಗದಿರಲಿ ಅಂತ ಈ ಹಿಂದೆ ಎಸಿ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಆದರೆ ಹಿರಿಯ ಅಧಿಕಾರಿಗಳ ಯೋಜನೆಗೆ ಆರೋಗ್ಯ ಇಲಾಖೆ ಎಳ್ಳು ನೀರು ಬಿಟ್ಟಿದೆ. ಸದ್ಯ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯಿಂದ ಬೇಸತ್ತು ಹೋಗಿರುವಂತಹ ರೋಗಿಗಳು ಮನೆಯಿಂದ ಫ್ಯಾನ್ ತಂದು ಹಾಕಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ.
ದೂರದ ಊರುಗಳಿಂದ ಬಂದ ರೋಗಿಗಳು ಮನೆಯಿಂದ ಫ್ಯಾನ್ ತರಲು ಆಗದಿದ್ರೆ 2 ರಿಂದ 3 ಸಾವಿರ ಕೊಟ್ಟು ಹೊಸ ಫ್ಯಾನ್ ಅನ್ನು ಖರೀದಿ ಮಾಡಬೇಕಾದಂತಹ ಪರಿಸ್ಥಿತಿ ಆಸ್ಪತ್ರೆಯಲ್ಲಿ ನಿರ್ಮಾಣವಾಗಿದೆ. ಜಿಲ್ಲಾ ಕೇಂದ್ರದಲ್ಲಿರುವಂತಹ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸೂಕ್ತ ನಿರ್ವಹಣೆ ಇಲ್ಲದೆ ಬಾಣಂತಿಯರು ಹಾಗೂ ನವಜಾತ ಶಿಶುಗಳು ಸಂಕಷ್ಟವನ್ನು ಅನುಭವಿಸುವಂತಾಗಿದೆ. ಈ ಕುರಿತು ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಶಾಸಕರು, ಸಂಸದರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನವನ್ನು ಹರಿಸುವ ಮೂಲಕ ಆಸ್ಪತ್ರೆ ಸುಧಾರಣೆಗೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಕೆ ಸುರೇಶ್ ಚವಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅದು ಸರ್ಕಾರಿ ಹೆರಿಗೆ ಆಸ್ಪತ್ರೆ. ಆ ಜಿಲ್ಲೆಯ ಜನರಿಗೆ ಆ ಹೆರಿಗೆ ಆಸ್ಪತ್ರೆಯಲ್ಲಿ ಜನಿಸುವಂತಹ ಮಕ್ಕಳು ಎಸಿಯಲ್ಲೇ ಹುಟ್ಲಿ ಅನ್ನುವಂತ ಯೋಜನೆಯನ್ನ ರೂಪಿಸಿದ್ರು ಹಳೆಯ ಅಧಿಕಾರಿಗಳು. ಆ ಯೋಜನೆ ಸದ್ಯ ಹಳ್ಳ ಹಿಡಿದಿದೆ. ಸಾರ್ವಜನಿಕರ ಹಣ ಪೋಲಾಗ್ತಾ ಇದೆ. ಈ ಕುರಿತಾದಂತೆ ಸ್ಟೋರಿ ಇದೆ, ನೋಡ್ಕೊಂಬನ್ನಿ. ತಾಯಿ ಮಕ್ಕಳ ಆಸ್ಪತ್ರೆ ಸ್ಥಿತಿ ಅಧೋಗತಿ. ಎಸಿ ಇದ್ರು ನೋ ಯೂಸ್, ಫ್ಯಾನ್ ಇದ್ರು ತಿರಗಲ್ಲ. ಹೊಸಪೇಟೆಯ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸ್ಥಿತಿ ಅಧೋಗತಿಗೆ ಬಂದು ತಲುಪಿದೆ. ಹೆರಿಗೆ ವಾರ್ಡ್ನಲ್ಲಿ ಬೇಸಿಗೆ ಬೇಗೆಗೆ ನವಜಾತ ಶಿಶುಗಳು, ಬಾಣಂತಿಯರು ಪರದಾಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಕಿಸಿದಂತಹ ಎಸಿಗಳು ಕೆಲಸ ಮಾಡುತ್ತಿಲ್ಲ. ಹೆರಿಗೆಗೆ ಬಂದವರ ಜೊತೆಗೆ ಒಂದು ಫ್ಯಾನ್ ಹಿಡಿದುಕೊಂಡು ಬರುವಂತಹ ಸ್ಥಿತಿ ಎದುರಾಗಿದೆ. ಹೊಸಪೇಟೆಯ 60 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯಿಂದಾಗಿ ಬಾಣಂತಿಯರು ಹಾಗೂ ನವಜಾತ ಶಿಶುಗಳು ಹೈರಾಣಾಗಿದ್ದಾರೆ. ಸದ್ಯ ವಿಜಯನಗರ ಜಿಲ್ಲೆಯಲ್ಲಿ 40 ರಿಂದ 41 ಡಿಗ್ರಿ ತಾಪಮಾನ ದಾಖಲಾಗ್ತಾ ಇದ್ದು, ಮೊದಲೇ ಜಿಲ್ಲೆಯಲ್ಲಿ ಜನತೆ ಬಿಸಿಲಿನ ತಾಪಮಾನಕ್ಕೆ ತತ್ತರಿಸಿ ಹೋಗುತ್ತಿದ್ದಾರೆ. ಇನ್ನು ಎಸಿ ಹಾಗೂ ಫ್ಯಾನ್ಗಳು ಕೆಲಸ ಮಾಡ್ತಿಲ್ಲ. ಹೀಗಾದ್ರೆ ಹೆರಿಗೆ ವಾರ್ಡ್ನಲ್ಲಿರುವಂತಹ ಬಾಣಂತಿ ಮಹಿಳೆಯರ ಹಾಗೂ ನವಜಾತ ಶಿಶುಗಳ ಪರಿಸ್ಥಿತಿ ಏಳತೀರದಾಗಿದೆ. ಫ್ಯಾನ್ಗಳಿಲ್ಲ, ಎಲ್ಲಿ ಹೋಗ್ತಾರೆ? ಆಪರೇಷನ್ 3 ದಿನ ಆಪರೇಷನ್ ಆಗಿ ಅದನ್ನು ಸಾಕು ಕೇಳೋದಂತ ನಾನು ಬಂದ್ಮೇಲೆ ಪೇಷಂಟ್ ಜಾಸ್ತಿ ಸಫರ್ ಮಾಡೋಕೆ ರೆಡಿ ಇದ್ದೀವಿ. ಅದು ಇತರ ಜನ ಅವ್ರಿಗೆ ಸರಿ ಒದಗಬೇಕು ತಾನೆ. ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಹೆರಿಗೆಗೆಂದು ದಾಖಲಾಗುವವರು ಬಡವರು ಮತ್ತು ಮಧ್ಯಮ ವರ್ಗದವರೇ ಆಗಿರುವುದರಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಿಸುವಂತಹ ನವಜಾತ ಶಿಶುಗಳಿಗೆ ತೊಂದರೆ ಆಗದಿರಲಿ ಅಂತ ಈ ಹಿಂದೆ ಎಸಿ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಆದರೆ ಹಿರಿಯ ಅಧಿಕಾರಿಗಳ ಯೋಜನೆಗೆ ಆರೋಗ್ಯ ಇಲಾಖೆ ಎಳ್ಳು ನೀರು ಬಿಟ್ಟಿದೆ. ಸದ್ಯ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯಿಂದ ಬೇಸತ್ತು ಹೋಗಿರುವಂತಹ ರೋಗಿಗಳು ಮನೆಯಿಂದ ಫ್ಯಾನ್ ತಂದು ಹಾಕಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ದೂರದ ಊರುಗಳಿಂದ ಬಂದ ರೋಗಿಗಳು ಮನೆಯಿಂದ ಫ್ಯಾನ್ ತರಲು ಆಗದಿದ್ರೆ 2 ರಿಂದ 3 ಸಾವಿರ ಕೊಟ್ಟು ಹೊಸ ಫ್ಯಾನ್ ಅನ್ನು ಖರೀದಿ ಮಾಡಬೇಕಾದಂತಹ ಪರಿಸ್ಥಿತಿ ಆಸ್ಪತ್ರೆಯಲ್ಲಿ ನಿರ್ಮಾಣವಾಗಿದೆ. ಜಿಲ್ಲಾ ಕೇಂದ್ರದಲ್ಲಿರುವಂತಹ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸೂಕ್ತ ನಿರ್ವಹಣೆ ಇಲ್ಲದೆ ಬಾಣಂತಿಯರು ಹಾಗೂ ನವಜಾತ ಶಿಶುಗಳು ಸಂಕಷ್ಟವನ್ನು ಅನುಭವಿಸುವಂತಾಗಿದೆ. ಈ ಕುರಿತು ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಶಾಸಕರು, ಸಂಸದರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನವನ್ನು ಹರಿಸುವ ಮೂಲಕ ಆಸ್ಪತ್ರೆ ಸುಧಾರಣೆಗೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಕೆ ಸುರೇಶ್ ಚವಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.